ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಎಂಬಂತ ಚಾಪ್ಟರ್ ನಿಂದ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಚೋಳರು ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ ಚೋಳರಿಂದ ಪ್ರಾರಂಭ ಆಗತ್ತೆ ಮಕ್ಕಳೇ. ಓಕೆನಾ, ಇವರು ದಕ್ಷ ಆಡಳಿತ ವ್ಯವಸ್ಥೆಯನ್ನ ಹೊಂದಿದ್ದರು. ರಾಜ್ಯವನ್ನ ಮಂಡಲ, ಕೊಟ್ಟಂಗಿ, ನಾಡು, ಕುರ್ರಂ ಅಥವಾ ಗ್ರಾಮ, ಸಮುದಾಯ ಮತ್ತು ತಾರಾಪುರಂ ಎಂದು ವಿಭಾಗಿಸಿದರು. ರಾಜ್ಯವನ್ನ ಮಂಡಲ, ಕೊಟ್ಟಂಗಿ, ನಾಡು, ಕುರ್ರಂ ಅಥವಾ ಗ್ರಾಮ, ಸಮುದಾಯ ಅಥವಾ ಮತ್ತು ತಾರಾಪುರಂ ಎಂದು ಡಿವೈಡ್ ಮಾಡಿದ್ರು, ವಿಭಾಗಿಸಿದರು. ಓಕೆನಾ. ಸೊ ಪ್ರತಿ ಗ್ರಾಮದಲ್ಲೂ ಊರ್ ಎಂಬಂತಹ ಪ್ರಜೆಗಳ ಸಭೆ ಇತ್ತು. ಸೊ ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ ಚೋಳರ ಕಾಲದಲ್ಲಿ ಪ್ರಾರಂಭವಾಗುತ್ತೆ. ಗ್ರಾಮ ಸಭೆಗಳೇ ಇಲ್ಲಿ ಪ್ರಥಮ ಸಭೆಗಳಾಗಿದ್ದವು ಮಕ್ಕಳೇ. ಓಕೆನಾ. ಸೊ ತಾರಾಪುರಂ ಒಂದು ಹಳ್ಳಿ. ಪ್ರತಿ ಕುರಂಗೂ ಮಹಾಸಭೆ ಎನ್ನುವ ಗ್ರಾಮ ಸಭೆ ಇತ್ತು. ಇಲ್ಲಿ ತಾರಾಪುರಂ ಎನ್ನುವಂಥದ್ದು ಒಂದು ಹಳ್ಳಿ, ಗ್ರಾಮದ ಅಂಡರ್ ಬರುವಂಥದ್ದು. ಪ್ರತಿ ಕುರಂಗೂ ಒಂದು ಮಹಾಸಭೆ ಅಥವಾ ಗ್ರಾಮ ಸಭೆ ಇತ್ತು. ಇದನ್ನ ಪೆರುಂಗುರಿ ಎಂದು, ಅದರ ಸದಸ್ಯರನ್ನ ಪೆರುಮಕ್ಕಳ್ ಎಂದು ಕರೆಯಲಾಗ್ತಾ ಇತ್ತು. ಓಕೆ, ಸದಸ್ಯರನ್ನ ಚುನಾವಣೆಯ ಮೂಲಕ ಆರಿಸಲಾಗುತ್ತಿತ್ತು. ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಮಾತ್ರ ಚುನಾವಣೆಗೆ ಅರ್ಹರಾಗಿದ್ದರು. ಭೂಕಂದಾಯದ 6ನೇ 1 ಭಾಗವನ್ನ ಕಂದಾಯವಾಗಿ, ಭೂ ಆದಾಯದ 6ನೇ 1 ಭಾಗವನ್ನ ಕಂದಾಯವಾಗಿ ವಸೂಲಿ ಮಾಡ್ತಾ ಇದ್ರು. ಭೂ ಆದಾಯದ 6ನೇ 1 ಭಾಗ ಇದನ್ನ ಕಂದಾಯವಾಗಿ ವಸೂಲಿ ಮಾಡ್ತಾ ಇದ್ರು. ಓಕೆನಾ. ಇವರು ನೀರಾವರಿ ವ್ಯವಸ್ಥೆಗೆ ವಿಶೇಷ ಗಮನವನ್ನ ಕೊಡ್ತಾರೆ. ಅದಕ್ಕೆ ಅನೇಕ ಕೆರೆ ಕಟ್ಟೆಗಳನ್ನ ನಿರ್ಮಿಸ್ತಾರೆ. ಕಟ್ಟೆಗಳನ್ನ ನಿರ್ಮಿಸ್ತಾರೆ. ಓಕೆನಾ. ಅದೇ ರೀತಿ ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆ ಇವರ ಒಂದು ರಚನೆ. ಗಂಗೈಕೊಂಡ ಚೋಳಪುರಂನಲ್ಲಿ ಒಂದು ವಿಶಾಲವಾದ ಸರೋವರವನ್ನು ಕೂಡ ಕಟ್ಟಿಸ್ತಾರೆ. ಇದು ಚೋಳರ ಒಂದು ಆಳ್ವಿಕೆಯ ಶ್ರೇಷ್ಠತೆಗೆ ಒಂದು ನಿದರ್ಶನವಾಗಿದೆ. ಓಕೆನಾ ಮಕ್ಕಳೇ, ಈ ರೀತಿ ಚೋಳರು ದಕ್ಷ ಆಡಳಿತ ವ್ಯವಸ್ಥೆಯನ್ನ ನೀಡಿದರು. ಥ್ಯಾಂಕ್ ಯು.